ಹೊರಗೆ ಬರ್ತಾರಾ ಅಥವಾ ತಮ್ಮದು ಈಗಾಗಲೇ ಮೂರು ಜನರನ್ನು ತೆಗೆದುಕೊಂಡು ಹೋದಂಥವ್ರು ಇನ್ನೂ ಎಷ್ಟು ಜನರನ್ನು ತೆಗೆದುಕೊಳ್ತಾರೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದರಲ್ಲೇ ಬೆಂಗಳೂರು ಕಸ್ಟಮ್ಸ್ ಅಧಿಕಾರಿ ಇದ್ದಾರೆ ಅಥವಾ ಆ ಇಬ್ಬರು ಅವ್ರ ಜೊತೆ ಇನ್ನೂ ಇಬ್ಬರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದದ. ಮುಂದೆ ಮುಂಬೈನಲ್ಲೂ 3 ಅಧಿಕಾರಿಗಳು ಹೇಳಿದ್ದಾರೆ ಅಂತ ಬರ್ತಾ ಇದೆ. 3 ಹೇಳ್ಕೊಂಡಿದ್ದು ಹೆಂಗೆ ದಾಡಿದಪ್ಪ, ಏನು ನೀವು ಯಾರು ಎಲ್ಲಿದೆ ಬಂತು ಅಂತೇಳಿ. ಮುಂಬೈ ಬೆಂಗಳೂರಲ್ಲಿ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧಿಕಾರಿಗೆ ಎಲ್ಲರೂ ಸಮನ್ಸ್ ಜಾರಿ ಮಾಡಿದ್ದಾರೆ. ಏನಪ್ಪ ಇದು ಹೆಂಗೆ ದಾಡಿ ತಿಳಿದು ಅನ್ನುವಂಥ ನೆಲೆಯಲ್ಲ. ಅಂದ್ರೆ ನಿಧಾನಕ್ಕೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸಿಬ್ಬಂದಿಯಿಂದಲೂ ಮಾಹಿತಿ ಕಲೆ ಹಾಕಿದ CBI ED ಇವರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಎಲ್ಲ ಕಡೆಯಿಂದ. ಮುಂದೆ ಭಾರತೀಯ ರಾಜತಾಂತ್ರಿಕ ಅಧಿಕಾರಿ ಸಿಬ್ಬಂದಿಯ ವಿದೇಶ ಪ್ರವಾಸ ವಿವರ ಕಲೆ ಹಾಕುತ್ತಿರುವ ತನಿಖಾಧಿಕಾರಿಗಳು ಈ ಸಂದರ್ಭದಲ್ಲಿ ಯಾರ್ಯಾರು ವಿದೇಶಗಳಿಗೆ ಮೇಲ್ಮೇಲೆ ಹೋಗ್ತಾ ಇದ್ರು, ಮೇಲ್ಮೇಲೆ ಹೋಗಿ ಏನು ಮಾಡ್ತಾಯಿದ್ರು, ಅಲ್ಲಿ ಅವರು ವ್ಯವಹಾರಗಳಿದ್ದು ಇವು ಸಹಿತ ಈಗ ಒಂದರಿಂದ ಒಂದು ಸರಪಣಿ, ಈ ಸಂಶಯ ಸರಪಣಿ ಪಡೆ ಒಂದು ಹೋಗ್ತಾ ಇದೆ. ಆದರೆ ರಣ್ಯಾ ರಾವ್ ಅವರು ಮಾತ್ರ ಒಂದು 3 ಜನರ ಹೆಸರು ಹೇಳೋದನ್ನು ಬಿಟ್ಟರೆ ಉಳಿದು ಯಾವುದೂ ಹೇಳ್ತಾ ಇಲ್ಲ. ನಾ ಫಸ್ಟ್ ಟೈಮ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಅನ್ನುವಂಥ ಅಗದಿ ಮುಗ್ಧದಿಂದ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಏನಪ್ಪ DRI ಅಧಿಕಾರಿಗಳ ಮುಂದೆ. ನಾನು ಫಸ್ಟ್ ಟೈಮ್ ಮಾಡಿದ್ದು, ಈಗ ಸಿಕ್ಕಾಕೊಂಡ್ಬಿಟ್ಟೆ, ನಾನು ತಪ್ಪಾಯ್ತು, ನನ್ನಿಂದ ಮಾಡಬಾರ್ದಾಯಿತು, ಸ್ವಲ್ಪ ಈಗ ಮತ್ತು ಮಾತಾಡೋದು ಸಹಜವಾಗಿ ನಾವು ತಪ್ಪಿತಸ್ಥರಲ್ಲ, ಯಾರೋ ಇದು ಹಿಂದಿದ್ದಾರೆ, ಯಾರೋ ಮಾಡಿಸೋದು ಹೇಳ್ಕೊಳ್ಳೋದು ಇವೆಲ್ಲ ಸಾಮಾನ್ಯ ನಡೀತಿರ್ತಾವೆ. ಆ ದೊಡ್ಡ ಪ್ರಕರಣವನ್ನು ಕೆ ಜಿ ಗಂಟಲೆ ಬಂಗಾರ ಅಂತರುವಂಥ ಬಿಸ್ಕೆಟ್ ಅಂತರುವಂಥ ಒಂದು ಬುದ್ಧಿವಂತಿಗೆ ಅದ ಅಂದ್ರೆ ಒಳ್ಳೆ ರೆಡ್ ಪರ್ಸನ್ಸ್ ಇದ್ದಾರೆ ಅಂತ. ಯಾಕಂದ್ರೆ ಈ ಒಂದು ಏನು ಕಸ್ಟಮ್ಸ್ ಏರಿಯಾ ಅದ ಅಥವಾ ವಿಮಾನ ನಿಲ್ದಾಣದ ಏರಿಯಾ ಅದ, ಇಲ್ಲೇ ಅದು ಸುಲಭವಾಗಿ ದಾಟಿ ಬರು ಒಂದೊಂದಲ್ಲಿ ಗುಬ್ಬಿ ಹಾರಿ ಬರಬೇಕಾದ ಸಹಿತ ಅದು ರೆಕಾರ್ಡ್ ಆಗಿರ್ತದೆ. ಅಂಥದ್ರಲ್ಲಿ ಬಂಗಾರ ಅಂತರುವಂಥದ್ದು ಅಧಿಕಾರಿಗಳ ಗಮನಕ್ಕೆ ಬರಲಾರ್ದ ಯಾವುದೋ ರೂಪ ತರುವಂಥದ್ದು ಅಲ್ಲಿ ಸುಲಭ ಮಾತಲ್ಲ. ಪ್ರತಿಯೊಂದು ಚೆಕ್ ಆಗ್ತಿರ್ತದೆ, ಪ್ರತಿಯೊಂದರಲ್ಲೂ ಏನಪ್ಪ ಅಂದ್ರೆ ಐರನ್ ಡಿಟೆಕ್ಟ್ ಆಗ್ತಾ ಇರ್ತಾರೆ, ಡಿಟೆಕ್ಟಿವ್ ಮಷಿನರೀಸ್ ಅದಾವ. ಹೀಗಾಗಿ ದಾಟೋದು ಬರೋದು ಅಷ್ಟು ಸುಲಭದ ಮಾತಲ್ಲ. ಆದರೂ ರಣ್ಯ ಅವ್ರು ಏನೋ ಮಾಡ್ತಾ ಇದ್ದಾರೆ, ಅದು ಸಲ ಪೂರ್ತಿ ತಯಾರಿ ಮಾಡ್ಕೊಂಡಿದ್ರು ಅಂತ ಏನೋ ಸುದ್ದಿ ಏನು ಬರ್ತದೆ ಅಂದ್ರೆ ಯೂಟ್ಯೂಬ್ ನೋಡಿ ಈ ಕಳ್ಳತನ ಮಾಡೋದು ಕಲಿತ ಹೇಗೆ ಕೊಟ್ಟಿದ್ದಾರೆ ಅವರು. ನೋಡಿ ಇವೆಲ್ಲ ಇವತ್ತಿನ ಟೆಕ್ನಾಲಜಿಗಳು, ಇವತ್ತು ಯೂಟ್ಯೂಬ್ ಆಗಿರ್ಬೋದು ಮತ್ತು ಅಲ್ಲಿ ಅವ್ರು ಏನೇನೋ ಕೆಲವೊಂದಿಷ್ಟು ರೆಕಾರ್ಡ್ಗಳು ಮಾಡಿ ಏನೋ ಮಾಡಿ ಬಿಡ್ತಿರ್ತಾರೆ. ಅದ್ರ ಕೆಲವೊಂದಿಷ್ಟು ಇದಕ್ಕೆ ಸಂಬಂಧಿಸಿದಂಥ ಈ ಕಳ್ಳತನ ಮಾಡೋದಕ್ಕೆ ಸಂಬಂಧಿಸಿದಂಥ ವಿಚಾರಗಳು ಸಹಿತ ಬರ್ತಾವಲ್ಲ ಇದರಲ್ಲಿ ಅಂತೇಳಿ ಯೂಟ್ಯೂಬ್ದಿಂದಾಗಿ ಇವತ್ತು ಏನೇನು ನಡಿಬೇಕಪ್ಪ, ಏನು ನಡಿಬಾರ್ದು ಅನ್ನುವಂಥದ್ದು ಇವತ್ತು ಚರ್ಚೆ ಮಾಡುವಂಥ ವಿಷಯ ಇದೆ. ಯಾಕಂದರೆ ಯೂಟ್ಯೂಬ್ ಇದ್ದಿದ್ದು ಒಂದು ಜಗದ ಸತ್ಯಗಳನ್ನ, ಅವರ ಬದುಕನ್ನು, ಅದೇ ಕಾಲಕ್ಕೆ ಇವತ್ತಿನ ಟೆಕ್ನಾಲಜಿನ ತೋರಿಸುವಂಥದ್ದು, ಒಳ್ಳೆಯತನ ಬೆಳೆಸುವಂಥದ್ದಕ್ಕೆ ಉದ್ದೇಶದಿಂದ ಶುರುವಾಗಿರ್ತದೆ ಯಾವುದೋ ಅವರು. ಅದು ಇಂಥ ಘಟನೆ ನಡೆದಾಗ ರಣ್ಯಾ ರಾವ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗ ಯೂಟ್ಯೂಬ್ ಸಹ ದುರುಪಯೋಗ ಇತ್ತಲ್ಲಪ್ಪ ಇಲ್ಲಿ ಅನ್ನುವಂಥ ಮಾತು ಬರ್ತಾವೆ. ಅದೇನೋ ಬರಲಿ, ಆದರೆ ರಣ್ಯಾ ರಾವ್ ಅವ್ರ ತಂದೆ ಮಾತ್ರ ರಜೆ ಹಾಕೊಂಡು ತೆಗೆದು ಬಿಟ್ಟಿದ್ದಾರೆ. ಬೇಡಪ್ಪ ಮನ ತಂದೆ ರಾಮಚಂದ್ರ ಅವರು ಇಲ್ಲಿದ್ದರೆ ನಮಗೆ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕೂ ಹೆಂಗೋ ಆದರೂ ರಜೆ ಹಾಕಿದ್ದಾರೆ. ಅವ್ರದ್ದು ಎನ್ಕ್ವೈರಿ ಹೋಗೋದನ್ನ